ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಾನು ಡೆಲ್ಲಿಗೆ ಮೊನ್ನೆ ಸಾಯಂಕಾಲನೇ ಬಂದೆ. ಬರೋದಕ್ಕಿಂತ ಮುಂಚೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಜಾಯಬ್ ಸಾಹೇಬ್ ಹತ್ರ ಚರ್ಚೆ ಮಾಡೇ ಬಂದಿದ್ದೀನಿ. ನಮಗೆ ಒಂದು VGF ಸ್ವಲ್ಪ ಹೆಚ್ಚು ಮಾಡಿಕೊಡ್ಬೇಕಾಗಿತ್ತು. ಪವರ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರಿಗೆ ನಾವು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದು ಕೊನೆಗೆ ಅಂತಿಮವಾಗಿ ಆ ಸಬ್ಸಿಡಿ ಅದೆಲ್ಲ ಕುಮಾರಸ್ವಾಮಿ ಅವರ ಆಪ್ತಿಗೆ ಬರೋದ್ರಿಂದ ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅವ್ರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವ್ರನ್ನ ಮೀಟ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ನಮಗೆ ಗೊತ್ತಿದೆ, ಕಳೆದ ವಾರ 2 ಜನ ಆನೆ ತುಳಿದಾಕ್ತು. ಸುಮಾರು 8-9 ಜನ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಸುನಿಗಿದ್ದಾರೆ. ಹಾಗಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾರ್ಯಾರು ಇಂಟೀರಿಯರ್ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅವ್ರ ಬದುಕು ದುಸ್ತರವಾಗಿದೆ. ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಬೇಕು. ಅದರ ಒಂದು ಪ್ಯಾಕೇಜು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಭೂಮಿ ಪರಿಹಾರ ಕೊಡೋದಂಥದ್ದು ಮತ್ತು ರಿಹ್ಯಾಬಿಟೇಷನ್ ಮಾಡೋವಂಥದ್ದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಅದ್ರ ಬಗ್ಗೆನೂ ನಾನು ಲೆಟರ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಮ್ಮಲ್ಲಿ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿರೋದ್ರಿಂದ ಕೊಪ್ಪ ಟು ಶಿವಮೊಗ್ಗ ರಸ್ತೆ ತುಂಬ ಹಾಳಾಗಿದೆ. ಈ ವರ್ಷ ಸುಮಾರು 5-6 ತಿಂಗಳು ಮಳೆ ಬಂತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಳಾಗಿದೆ. ಅದರ ಒಂದು ಅಭಿವೃದ್ಧಿಗೆ ಒನ್ ಟೈಮ್ ಇಂಪ್ರೂವ್ಮೆಂಟಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳಿ, ಜೊತೆಗೆ ಹೊಸತಾರೆಯಿಂದ ಶೃಂಗೇರಿ ಒಂದು ಐತಿಹಾಸಿಕ ಟೆಂಪಲ್, ಶಂಕರಾಚಾರ್ಯರು ನಿರ್ಮಿಸಿದಂಥ ಈಶ್ವರ ದೇವಸ್ಥಾನ ಇದೆ. ಅಲ್ಲಿ ಜೊತೆಗೆ ಶಾರದಾಂಬೆ ದೇವಸ್ಥಾನ ಇದೆ. ಶ್ರೀಗಳು ಇದ್ದಾರೆ. ಅವರು ಸನಾತನ ಧರ್ಮದ ರಕ್ಷಣೆಗೆ ಅವರು ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಅದೊಂದು ರಸ್ತೆನ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿಕೊಡ್ಬೇಕು ಅನ್ನುವ ಮನವಿ ನಿತಿನ್ ಗಡ್ಕರಿ ಸಾಹೇಬರಿಗೆ ಕೊಡುವಂಥದ್ದಿತ್ತು. ಹಾಗಾಗಿ ಇವೆಲ್ಲ ಕೆಲಸ ಇಟ್ಕೊಂಡು ನಾನು ಬಂದಿದ್ದೇನೆ. ಅದ್ರ ಜೊತೆಗೆ ಸುದ್ದಿಗಳಿದೆ, ತಾವೇ ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಿದ್ದೀರಿ, ರೀಶಫ್ಲಿಂಗ್ ಇದೆ, ಬದಲಾವಣೆ ಇದೆ ಅಂತೇಳಿ. ರೀಶಫ್ಲಿಂಗ್ ಏನಾದ್ರು ಇದ್ರೆ ನಮಗೆ ಒಂದು ಅವಕಾಶ ಕೊಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಗೆದ್ದಿದ್ದೀವಿ. ನಾನು ಸೀನಿಯರ್ ಇದ್ದೀನಿ. 2 ಸರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು ಅಧ್ಯಕ್ಷನಾಗಿ. ಶೃಂಗೇರಿ ಭಾಳ ಟಫ್ ಕಾನ್ಸ್ಟಿಟ್ಯೂನ್ಸಿ, ನಿಮ್ಗೆ ಗೊತ್ತಿದೆ. ಅದು ಪ್ರೋ BJP ಇರೋಂಥ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಗೆದ್ದು ಬಂದಿದ್ದೀವಿ. ಜಿಲ್ಲೆಯಲ್ಲಿ 5 ಗೆದ್ದಿದ್ವಿ. ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ. ನನಗೆ ಕೊಡಿ ಅಂತಲ್ಲ, ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತ. ಈಗಿರುವಂಥ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ನಮಗೆ ಅವರೇ ಇರಲಿ ಅನ್ನೋ ಆಸೆ. ಬಟ್ ಅವರೇ ಹೇಳ್ತಾರೆ, ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ, ಬೇರೆ ಯಾರು ಈ ಜಿಲ್ಲೆಯವರು ಆಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೊಂದು ಮನವಿ ಮಾಡೋದು ಬಿಟ್ಟರೆ ಬೇರೆ ವಿಚಾರ ನನಗೇನು ಗೊತ್ತಿಲ್ಲ. ಖರ್ಗೆ ಸಾಹೇಬರನ್ನು ಭೇಟಿ ಆಗಿದ್ರೆ ಇತರೆ ಶಾಸಕರ ಜೊತೆ ಭೇಟಿ ಆಗಿದ್ರೆ ಅಲ್ಲ, ಖರ್ಗೆ ಇತರ ಶಾಸಕರ ಜೊತೆ ಭೇಟಿ ಆಗಲಿಲ್ಲ. ತಮಗೆ ಗೊತ್ತಿದೆ, ನಾನು ಫಸ್ಟ್ ಭೇಟಿ ಮಾಡಕ್ ಬಂದಾಗ ಖರ್ಗೆ ಸಾಹೇಬರು ಬೇರೆ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲಿ ನಮ್ಮ ಮೀಟಿಂಗು ಭೋಜನ ಕೂಟಕ್ಕೆ ಕರೆದಿದ್ದಾರೆ. ಅಲ್ಲಿಗೆ ಹೋಗಿದ್ದೀವಿ. ಅಲ್ಲಿಂದ ಬಂದ್ಮೇಲೆ ಭೇಟಿ ಮಾಡ್ತೀನಿ ಅಂತೇಳಿ ನಾನು ಟ್ರೈನ್ ಕೊಟ್ಟರು. ಹಂಗಾಗಿ ನಾನು ಗೇಟಿಂದೆಲ್ಲ ಹೊರಗಡೆ ಬಂದೆ. ಅದಾದಂತ ನಾನು ಭೇಟಿಗೆ ಮಾಡಕ್ ಹೋದಾಗ ಅಲ್ಲಿ ಬೇರೆ ಬೇರೆ ಶಾಸಕರುಗಳಿದ್ರು. ನನಗೇನು ಸೀಮಿತ, ನನ್ನ ವ್ಯಾಪ್ತಿಗೆ ಏನೇನು ಬರ್ತದೆ ಅಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಂದೆ. ಸರ್, ಈಗ ಒಕ್ಕಲಿಗ ಶಾಸಕರೆಲ್ಲರೂ ಕೂಡ DCM ಪರವಾಗಿ ಬ್ಯಾಟಿಂಗಿಗೆ ಡೆಲ್ಲಿಗೆ ಬಂದಿದ್ದಾರೆ ಅನ್ನೋದು ನೋಡ್ರಿ, ಒಕ್ಕಲಿಗರು ಏನಾದರೂ ಅದಕ್ಕೆ ಕೇಳಿರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರ ಏನು ನಮ್ಮ ರಾಜ್ಯದಲ್ಲಿ ಜಾತಿ ಆದಾದ್ಮೇಲೆ ಯಾವುದೇ ರಾಜಕಾರಣ ನಡೀತಾ ಇಲ್ಲ. ಕಾಂಗ್ರೆಸ್ಸು ಗೊತ್ತಿದೆಲ್ಲ, ಸೆಕ್ಯುಲರ್ ಪಾರ್ಟಿ. ಯಾವ ಜಾತಿನೂ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇಲ್ಲ. ನಮ್ದೆಲ್ಲ ಹೈಕಮಾಂಡ್ ಇದೆ. ಹೈಕಮಾಂಡ್ ಬಹಳ ಗಟ್ಟಿಯಾಗಿದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ, ಮತ್ತು ನಮ್ಮ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ. ಬಿಟ್ಟರೆ ನಾವು ಅಷ್ಟು ಅದಕ್ಕೆ ಉತ್ತರ ಕೊಡುವಂಥ ದೊಡ್ಡ ಮಟ್ಟದ ರಾಜಕಾರಣಿನೂ ಅಲ್ಲ. ನಾನು ನಮ್ಮ ಇತಿಮಿತಿ ಒಳಗಡೆ ನಾವು ಒಕ್ಕಲಿಗ ಶಾಸಕರೆಲ್ಲರೂ ಬಂದಾರಲ್ಲ ಸರ್, ತಾವು ಬಂದಿದ್ರಿ, ಹಂಗಾಗಿ ಸುದ್ದಿ ಆಗ್ತದೆ. ನಾನು ಬಂದ ವಿಚಾರ ನಾನು ಸ್ಪಷ್ಟಪಡಿಸಿದ್ದೀನಿ. ಅವ್ರ ವಿಚಾರ ಅವರೇ ಸ್ಪಷ್ಟಪಡಿಸ್ಬೇಕು, ನನಗೆ ಗೊತ್ತಿಲ್ಲ. ಜೊತೆಲಿ ಸಾಯಂಕಾಲ ನಾನು ಹೋಗ್ಬೇಕಾದ್ರೆ ನನಗೆ ನಾವು ವಿಷ್ಣು ವೇಣುಗೋಪಾಲ್ನವ್ರನ್ನ ಮೀಟ್ ಮಾಡೋದು. ಅಲ್ಲೂ ಕೂಡ ನಮ್ಮ ಜಿಲ್ಲೆ ಸಮಸ್ಯೆನ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳಿದ್ದೇನೆ. ಅದಾದ್ಮೇಲೆ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಕ್ ಹೋದಾಗ ನಾನು ಈಗಲೇ ಹೇಳಿದ್ನಲ್ಲ, ಮೀಟಿಂಗ್ ಹೋಗಿದ್ದೆ. ಮೀಟಿಂಗ್ 2ನೇ ಸರಿ ಭೇಟಿ ಮಾಡಕ್ ಹೋದಾಗ ಅನೇಕ ಶಾಸಕರುಗಳಿದ್ದರು. ಅಲ್ಲ, ಅವರು ನಾವು ಒಂಟಿಯಾಗಿ ನಾನು ಮಾತಾಡಿ ಗುಂಪು ನಿಯೋಗ ಏನು ಇಲ್ಲ. ನಮಗೆ ಸಿದ್ದರಾಮಯ್ಯ ಸಾಹೇಬರು ಆ ಥರ ಏನಿಲ್ಲ, DK ಶಿವಕುಮಾರ್ ಸಾಹೇಬರು ಆ ಥರ ನಮ್ಮ ಪರ ಹೋಗ್ಬೇಡಿ ಅನ್ನೋ ಮಾತನ್ನು ನಮ್ಗೆ ಅವ್ರು ಯಾರು ಹೇಳಿಲ್ಲ. ಅವ್ರು ದೊಡ್ಡ ನಾಯಕರುಗಳು. ಅವ್ರ ಹಂತದಲ್ಲಿ
ಮತ್ತು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ಆಗ್ತದೆ. ಈಗ 2 ಅದಕ್ಕೂ ವರ್ಷ ನಮಗೂ ಆಗಿದೆ. ಸಂಬಂಧ ಇಲ್ಲ. ಅಧಿಕಾರ ಹಸ್ತಾಂತರ ಆಗ್ಬೇಕು ಅನ್ನುವಂತ ಚರ್ಚೆಗಳಿದಾವೆ. ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿಗೆ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ರಿಷಫಲ್ ಆದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಕೊಡಿ ಅಂತ. ನಮ್ಮ ಜಿಲ್ಲೆ ಬಹಳ ವರ್ಷಗಳಿಂದ ಆಗಿಲ್ಲ. ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ಇಲ್ಲ ಈ ಜಿಲ್ಲೆಯವರು ಆಗ್ಬೇಕು ಅಂತ ಹೇಳಿ ಅವರ ಒಂದು ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿ ಮೇರೆಗೆ ನಾವು ಕೇಳ್ತಾ ಇದ್ವಿ. ಇವತ್ತು ಬಹಳ ಜನ ಶಾಸಕರು ಬರ್ತಾ ಇದಾರೆ ಇವತ್ತು ಇಲ್ಲ, ನಾನು ಬಂದು ಕೆಲಸ ಆಗಿದೆ. ನಾನು ಮುಗಿಸ್ಕೊಂಡು ಸಾಯಂಕಾಲ 4:15ಗೆ ವಯಾ ಮಂಗಳೂರು ನಾನು ಊರಿಗೆ ಹೋಗ್ತೀನಿ. ನಾಳೆ ಅಲ್ಲಿ ರಸ್ತೆ ಅಗಲೀಕರಣದ ಒಂದು ಸಭೆ ಇದೆ. ಬೇರೆ ಬೇರೆ ಸುಮಾರು ಸಭೆಗಳಿದ್ದಾವೆ. ಸರ್, ಈ ಖರ್ಗೆ ಅವ್ರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಾರೆ? ಸುರ್ಜೇವಾಲಾ, ವೇಣುಗೋಪಾಲ್ ಭೇಟಿ ಅದೇ ಹೇಳಿದ್ದೀನಿ. ವೇಣುಗೋಪಾಲ್ ಭೇಟಿ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬನು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, AICC ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.